ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ದಕ್ಷಿಣ ಮತಕ್ಷೇತ್ರದ ಉದ್ನೂರು ಗ್ರಾಮದಲ್ಲಿ ಇರುವ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೋಣೆ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಮಕ್ಕಳು ಶಾಲೆಯಲ್ಲಿ ಜೀವ ಭಯದಲ್ಲಿ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಹೌದು, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಉದ್ನೂರು ನಮ್ಮೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರುವ ಕೋಣೆಗಳು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿವೆ. ಇನ್ನು ಅನಿರ್ಬಂಧಿತ ಯೋಜನೆ ಅಡಿ ಈ ಶಾಲೆ ಕೋಣೆಗಳನ್ನು ರಿಪೇರಿ ಮಾಡಿದ್ದು ಗುತ್ತಿಗೆದಾರರು ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಇನ್ನು ಗ್ರಾಮಸ್ಥರು ಮಾತನಾಡಿದ ಗ್ರಾಮದ ಈ ಶಾಲೆಯಲ್ಲಿ ಸೂಕ್ತವಾಗಿ ಕುಡಿಯಲು ನೀರಿಲ್ಲ, ಮಕ್ಕಳಿಗೆ ಶೌಚಾಲಯವಿಲ್ಲ. ಇನ್ನು ಕೋಣೆಗಳನ್ನು ರಿಪೇರಿ ಮಾಡಿದ್ದು ಗುತ್ತಿಗೆದಾರರು ಕಳಪೆ ರಿಪೇರಿ ತೇಪೆ ಹಚ್ಚುವಂತ ಕಾರ್ಯ ಆಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್ ರಾಜ32 ಕನ್ನಡ ನ್ಯೂಸ್ ಕಲಬುರಗಿ. ಸರ್, ನಮ್ಮ ಹೆಸರು ಶಾಂತಕುಮಾರ್ ಬಿರಾದರ್ ಅಂಥೇಳಿ ಉದ್ನೂರು ಗ್ರಾಮದವರು. ಇಲ್ಲಿ ಉದ್ನೂರದಾಗ ಏನಂತಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಹಾಗೂ ಸರ್ಕಾರಿ ಪ್ರೌಢಶಾಲೆಯೂ ಇದೆ. ಇನ್ನೊಂದು ಮಾಧ್ಯಮ ಶಾಲೆಯೂ ಇದೆ, ಅದು SC ಒಂದು ಓಣಿಯಲ್ಲಿದೆ. ಸುಮಾರು 3 ಇಲ್ಲಿ ಸರ್ಕಾರಿ ಶಾಲೆಗಳಿದ್ದು ಇದರಲ್ಲಿ ಪ್ರಮುಖವಾಗಿ ಹಿರಿಯ ಪ್ರಾಥಮಿಕ ಶಾಲೆ ಉದ್ನೂರು. ಇಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳಬೇಕಂತಂದರೆ ಇದು ಬಿಲ್ಡಿಂಗ್ ಭಾಳ ಹಳೆ ಬಿಲ್ಡಿಂಗ್, ಸುಮಾರು ವರ್ಷದ ಹಳೆ ಬಿಲ್ಡಿಂಗು. ಇದು ಯಾವಾಗ ಬಿದ್ದು ಹೋಗ್ತದೋ ಗೊತ್ತಿಲ್ಲ. ಇದು ಹೋದ ವರ್ಷ ಮಳೆಗಾಲದಲ್ಲಿ ಒಂದು ಏನು ಸಮಸ್ಯೆ ಆಗಿತ್ತು, ಆ ಟೈಮ್ನಲ್ಲೇ ಎಲ್ಲ ಇದರ ಬಗ್ಗೆ ಹೈಲೈಟ್ ಮಾಡೀವಿ, ವರದಿ ಕೊಟ್ಟಿವಿ, ರಿಪೋರ್ಟ್ ಕೊಟ್ಟಿವಿ, ಎಲ್ಲ ಗ್ರಾಮದ ಪರವಾಗಿ ಮನವಿನೂ ಕೊಟ್ಟಿವಿ. ಈ ಬಿಲ್ಡಿಂಗ್ ಡೆಮಾಲಿಷ್ ಮಾಡಬೇಕು, ಹೊಸದಾಗಿ ನಿರ್ಮಾಣ ಮಾಡಿಕೊಡ್ಬೇಕಂಥೇಳಿ ನಾವು ಈಗಾಗಲೇ ಸಾಕಷ್ಟು ಬಾರಿ ಶಾಸಕರಿಗೆ ಹೇಳೀವಿ, ಸಚಿವರು ಹೇಳಿ ಸರ್ಕಾರಕ್ಕೂ ಎಚ್ಚರ ಮಾಡಿದ್ದೀವಿ. ಹಾಗೆ ಇದು ಇನ್ನೂವರೆಗೂ ಡೆಮಾಲಿಷ್ ಆಗಿಲ್ಲ. ಆದರೆ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಬರ್ತಕ್ಕಂಥ ಅನುದಾನದಲ್ಲಿ ಇದಕ್ಕೆ ಏನು ಮಾಡ್ತಾರೆ ಅಂತಂದರೆ ಬರೀ ಸುಣ್ಣ ಬಣ್ಣ ಬಳಿಯೋದು, ಅದಕ್ಕೆ ಬೆಳ್ಳಗೆ ಮಾಡಿ ಇಡೋದು ಅಷ್ಟೇ ಕೆಲಸ ಆಗ್ತಾಯಿದೆ. ಇಲ್ಲಿ ಯಾವುದೇ ರೀತಿ ಕಟ್ಟಡ ಶೀತಲವಾಗಿದೆ, ಇದು ತೆಗೆದು ಡೆಮಾಲಿಷ್ ಮಾಡಿ ಹೊಸದು ನಿರ್ಮಾಣ ಮಾಡಬೇಕಂತೇಳಿ ಯಾವುದೂ ಇನ್ನೂ ತನಕ ಯೋಚನೆ ಮಾಡ್ತಾಯಿಲ್ಲ ಈ ಸರ್ಕಾರ ಆಗಲಿ ಶಾಸಕರಾಗಲಿ. ಬರೀ ಅದಕ್ಕೆ ಸುಣ್ಣ ಬಣ್ಣ ಬಳದು ನೋಡಿರಿ ಹೇಗೆ ಮಾಡಿಟ್ಟಿದ್ದಾರೆ. ಬಟ್ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಸಾವಿರಾರು ಇದೆ. ಇನ್ನೂವರೆಗೂ ಕುಡ್ಲಿಕ್ಕೆ ನೀರಿಲ್ಲ ಸರ್. ಸರ್ಕಾರಿ ಈ ಒಂದು ಸ್ಟೂಡೆಂಟ್ಗಳು ಊಟ ಮಾಡ್ತಾರೆ, ಊಟ ಮಾಡಿ ನೀರು ಕುಡಿಬೇಕಂತಂದರೆ ಅವ್ರವ್ರ ಮನೆಗೆ ಹೋಗಿ ನೀರು ಕುಡಿಬೇಕು. ಊಟ ಮಾಡಿ ಅಡುಗೆ ಮಾಡ್ಬೇಕಂತಂದರೆ ಇಲ್ಲಿ ಗ್ರಾಮದಲ್ಲಿ ಏನು ನಳಗಳು ಬಿಡ್ತಾವೆ ಆ ನೀರನ್ನು ಇವತ್ತು ಬಳಸೋತಾರೆ. ಅದು ಸುಮಾರು ಇಲ್ಲೊಂದು ಗುಮ್ಮಿ ಇದೆ ಟಾಕಿ, ಅದರಲ್ಲಿ ಹಾಕಿ ಶೇಖರಣೆ ಮಾಡ್ತಾರೆ. ಅದು ಸುಮಾರು 5-6 ದಿನದ ನೀರು ಅಲ್ಲೇ ಇರ್ತವೆ. ಅದು ಇಟ್ಟು ಹೊಲಸದ, ಅದು ಮಕ್ಕಳಿಗೂ ಅನಾರೋಗ್ಯ ತರುವಂಥ ಸಮಸ್ಯೆ ಇದೆ. ಮತ್ತು ಅಡುಗೆ ಕೂಡ ಅವೇನೇ ಹಾಕ್ತಾರೆ. ಇಂಥವೆಲ್ಲ ನಳದ ನೀರು ಬಂದು ಬಿದ್ದು ಈ 4-5 ದಿನ ಸ್ಟಾಕ್ ಮಾಡಿ ನೀರನ್ನು ಇವತ್ತು ಮಕ್ಕಳು ಕುಡಿಬೇಕು ಅಥವಾ ಅಡುಗೆ ಮಾಡಬೇಕು, ಅಂಥ ನೀರನ್ನು ಬಳಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ಶಾಸಕರಿಗೆ ನಾನು ಸುಮಾರು 2 ವರ್ಷ ಆಯ್ತು ಹೇಳ್ತಾ ಇದ್ದೀನಿ ಸರ್. ಒಂದು ಬೋರೆಲನ್ನು ಕೊರೆಸಿ ಶಾಲೆಗೆ ಬೋರೆಲ್ ಕೊರೆಸಿ ನೇರವಾಗಿ ಮಕ್ಕಳಿಗೆ ಸ್ವಚ್ಛವಾದ ಕುಡಿಯೋ ನೀರನ್ನು ಇವತ್ತು ಕೊಡಿ. ನಮ್ಮಲ್ಲಿ ಸಾಕಷ್ಟು ಬೋರೆಲ್ ಹೊಡೆದ್ರೆ ನೀರು ಹತ್ತವೆ ಸರ್. ನೀರಿನ ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ. ಇವತ್ತು ಶಾಸಕರು ಕೇಳಿದ್ರೆ ಟಾಸ್ಕ್ ಫೋರ್ಸ್ನಲ್ಲಿ ಒಂದು ಯೋಜನೆಯಲ್ಲಿ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಒಂದು ಬೋರೆಲ್ ಇಟ್ಟಿನ ಅಂತ ಹೇಳಿ ನಂಗೆ 6 ತಿಂಗಳಾಯ್ತು ಹೇಳಿರ್ತಾರೆ. ಇನ್ನೂವರೆಗೂ ಬೋರೆಲ್ ಹಾಕ್ತಾಯಿಲ್ಲ, ಈ ಶಾಲೆಗೆ ವ್ಯವಸ್ಥೆ ಮಾಡ್ತಾಯಿಲ್ಲ. ಹಾಗೆ ಇನ್ನೂ ಹೇಳ್ಬೇಕಂತಂದರೆ ಶೌಚಾಲಯನೇ ಇಲ್ಲ, ಕಂಪ್ಲೀಟ್ ಶೌಚಾಲಯ ಇಲ್ಲ, ಕಂಪೌಂಡ್ ವಾಲ್ ಇಲ್ಲ. ಈ ಮಕ್ಕಳು ಎಲ್ಲಿ ಹೋಗ್ಬೇಕು ಹೆಣ್ಮಕ್ಳು ಶೌಚಾಲಯಕ್ಕೆ? ಹಾಗೆ ನಮ್ಮ ಸ್ಟಾಫ್ದವ್ರು ಎಲ್ಲಿ ಹೋಗಬೇಕು? ಟೆಂಪ್ರರಿ ಶೌಚಾಲಯ ಇವೆ. ಅದು ನೋಡಿದ್ರೆ ಒಳಗೆ ಹೋದ್ರೆ ಒಳಗಿನವ್ರು ಕಾಣ್ತಾರೆ, ಹೊರಗೆ ಬಂದರೆ ಹೊರಗಿನವ್ರು ಎಲ್ಲ ಕಾಣ್ತದೆ. ಆ ರೀತಿ ಶೌಚಾಲಯ, ತಾತ್ಕಾಲಿಕ ಶೌಚಾಲಯ. ಹಾಗೂ ಶಾಲೆ ಕಂಪೌಂಡ್ ಕೂಡ ಇಲ್ಲ. ಶಾಲೆ ಕಂಪೌಂಡ್ ರಾತ್ರಿ ವೇಳೆ ಏನಾಗ್ತಾಯಿದೆ ಅಂತಂದರೆ ಇದು ಒಂದು ಅಡ್ಡ ಆಗಿದೆ. ಇದು ಎಲ್ಲ ಇಲ್ಲಿಗಲಿ ಏನದು ದಂಧ ಮಾಡೋಕ್ಕೆ ಇದೊಂದು ಅಡ್ಡ ಆಗಿದೆ. ಕಂಪೌಂಡ್ ಇಲ್ಲ, ಹ್ಯಾಂಗೆ ಬೇಕಾದರೂ ಹಾರಿ ಬರ್ತಾರೆ ಒಳಗೆ, ಏನು ಬೇಕಾಗಿದ್ದು ಮಾಡ್ತಾರೆ, ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಮತ್ತೊಂದು ಮಾಡ್ತಾರೆ. ಇಲ್ಲಿಗಲಿ ಅಲ್ಟಿಕಲ್ಚರ್ಗಳು ಎಲ್ಲ ನಡೀತಾವೆ. ಇದರಿಂದ ಸಮಸ್ಯೆಗಳು ಈ ಒಂದು ಶಾಲೆಗಳೇ ಇದು ಇಲ್ಲೇ ಅಂತಲ್ಲ, ಸರ್ಕಾರಿ ಪ್ರೌಢಶಾಲೆಯಲ್ಲೂ ಕೂಡ ಅದೇ ಸಮಸ್ಯೆ ಇದೆ. ಅಂದರೆ ಸರ್ಕಾರಿ ಶಾಲೆಗಳು ಏನಾಗ್ತಾವೆ, ಅಡ್ಡಗಳಾಗ್ತವೆ. ಎಲ್ಲ ಇವತ್ತು ಪುಡಾರಿಗಳ ಅಡ್ಡಗಳಾಗಿ ನಿರ್ಮಾಣ ಆಗ್ತಾಯಿದ್ದಾವೆ. ಇದರ ಬಗ್ಗೆ ಶಾಸಕರಿಗೆ ಕಂಪೌಂಡಲ್ಲಿ ನಿರ್ಮಾಣ ಕೊಡುವಂದಿವಿ, ಶೌಚಾಲಯ ಕೊಡುವಂದಿವಿ, ಯಾವುದೂ ಕೂಡ ಇನ್ನೂ ಈಡೇರ್ತಾ ಇಲ್ಲ. ಇದರಿಂದ ಗ್ರಾಮದಲ್ಲಿ ಕೂಡ ಇನ್ನೂ ಸಾಕಷ್ಟು ಸಮಸ್ಯೆ ಇವೆ ಸರ್. ಇಲ್ಲಿ ನೋಡ್ಬೇಕಂದ್ರೆ ಚರಂಡಿಗಳು ತುಂಬ ಹೋಗ್ಯಾವ, ಇವು ಲೈಟ್ಗಳು ಹೋಗ್ಯಾವ ಸರ್. ಫೋಕಸ್ ನಮಗೆ ಇಂಥ ಲೈಟ್ಗಳು ಕೂಡ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿ ಬಂದು ನೋಡ್ತೀನಿ ಅಂತಾರೆ. ಈಗ ಏನಾಗ್ಬಿಟ್ಟಿದೆ, ಜನಪ್ರತಿನಿಧಿಗಳಿಲ್ಲ, ಗ್ರಾಮ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ. ಈ ಒಂದು ಇರದೇ ಕಾರಣ ಆಡಳಿತ ಅಧಿಕಾರಿಗಳ ದರ್ಬಾರ್ ಹೆಚ್ಚಾಗಿದೆ. ಅವ್ರು ಏನು ಹೇಳ್ತಾರೋ, ಅವ್ರು ಏನು ಹುಕುಮ್ ಕೊಡ್ತಾರೋ ಅದನ್ನೇ ನಡೆದು. ಇವತ್ತು PDO ಅಧಿಕಾರಿಗಳಿಗೆ ಇವರಿಗೆ ತಿಳಿಸಿ ನಾನು ಬಂದು ನೋಡ್ತೀನಿ ಅದು ಏನಾಗ್ಯದ ಅಂತ ಹೇಳಿ ಸುಮಾರು 15 ದಿನ ಆಯಿತು, 1 ತಿಂಗಳಾಯ್ತು, ಇನ್ನೂವರೆಗೂ ಗ್ರಾಮಕ್ಕೆ ಭೇಟಿ ನೀಡ್ತಾ ಇಲ್ಲ. ಅಂದರೆ ಇಲ್ಲಿ ಜನಪ್ರತಿನಿಧಿಗಳು ಇಲ್ಲಾರ್ದು ಒಂದು ದುರುಪಯೋಗನ ಇವತ್ತು ಅಧಿಕಾರಿಗಳ ದಬ್ಬಾಳಿಕೆ ಅಂದು ಬೆದರಿಕೆ ಹಾಕಿ ನಮ್ಮನ್ನು ಸಾರ್ವಜನಿಕರಿಗೆ ಅಂಜಿಸ್ತಾ ಇದ್ದಾರೆ. ನಾನು ಬಂದು ನೋಡ್ತೀನಿ ಹೋಗಿ ಅದೇನದನ ಅಂತ ಹಿಂಗೆ ಬೆದರಿಸ್ತಾರೆ. ಈಗ ಶಾಲೆಯ ಮೇಲ್ಛಾವಣಿಯನ್ನು ರಿಪೇರಿ ಮಾಡಿದ್ದಾರೆ. ಹೌದು, ಅನಿರ್ಬಂಧಿತ ಯೋಜನೆ ಅಡಿ ಅಂತ ಹೇಳ್ತಿದ್ದಾರೆ. ಹೌದು.
ಈ ತೇಪೆ ಹಚ್ಚುವಂಥ ಕೆಲಸ ಮಾಡಿದ್ದಾರೆ ಶಾಲೆ. ಹೌದು, ಟೇಪ್ ಹಚ್ಚ ಬರೀ ಅದಕ್ಕೆ ಏನು ಮಾಡಿ ರಿಪೇರಿ ಮಾಡಿ ಹಚ್ಚಿದ್ದಾರೆ. ಅದು ರಿಪೇರಿ ಮಾಡಿ ಹಚ್ಚಿದ್ರು ಕೂಡ ಅದು ನಿಂದಿರ್ಬೇಕಲ್ಲ, ಬುನಾದಿನೇ ನಿಂದ್ರೋ ಕೆಪಾಸಿಟಿ ಇಲ್ಲ. ಅದಕ್ಕೆ ಮತ್ತೆ ಮ್ಯಾಲೆ ರಿಪೇರಿ ಮಾಡಿದ್ರೆ ಹೇಗೆ ನಿಲ್ಲುತ್ತೆ ಸರ್? ಯಾವಾಗ ಬಿದ್ದು ಬೀಳ್ತದೋ, ಯಾವಾಗ ಏನು ಅನಾಹುತ ಆಗ್ತದೋ ಅನ್ನೋದೇ ಗೊತ್ತಿಲ್ಲ. ಇಂಥ ಒಂದು ಸಮಸ್ಯೆದಲ್ಲಿ ಅದಕ್ಕೆ ರಿಪೇರಿಯನ್ನು ಮಾಡಿ ಇವಾಗ ಸುಣ್ಣ ಬಣ್ಣ ಬಳಿತಾರೆ ಅಂತಂದರೆ ಇದು ಯಾವ ರೀತಿ ಸರ್ಕಾರದ ಒಂದು ಯೋಜನೆ ಅಂತ ತಿಳಿತಾ ಇಲ್ಲ ಸರ್. ಅದಕ್ಕಾಗಿ ಸರ್ಕಾರ ಆಗಲಿ ಗ್ರಾಮ ಪಂಚಾಯತಿಯ ಆಡಳಿತ ಅಧಿಕಾರಿಗಳ ಒಂದು ಏನು ದಬ್ಬಾಳಿಕೆಯ ಒಂದು ಬೆದರಿಕೆ ನಡೆದದ ಅದನ್ನು ಮೊದಲ ನಿಲ್ಲಬೇಕು. ಇಲ್ಲಿ ಏನು ಸಮಸ್ಯೆ ಅದ, ಶಾಲೆಗೆ ಬರ್ತಕ್ಕಂಥ ಅನುದಾನ ಏನದ, ಇವತ್ತು ಅವು ಎಲ್ಲ ಯೋಜನೆಗಳನ್ನು ಶಾಲೆಗೆ ಬಂದು ತಲುಪ್ತಾ ಇಲ್ಲ. ಸುಮಾರು ಇದು 5-10 ವರ್ಷಗಳಾಯಿತು. ಈ ಹಿಂದೆ 5 ವರ್ಷ ಹಿಂದೆ ಒಂದು 3-4 ರೂಮನ್ನು ಇವತ್ತು KKDB ಅನುದಾನದಲ್ಲಿ ಆಗಿತ್ತು. ಕೋಣೆಗಳಲ್ಲಿ ಎಷ್ಟು ಕ್ಲಾಸ್ ನಡೀತವೆ? 4 ಕೋಣೆ, ಇಲ್ಲಿ 8 ಕ್ಲಾಸ್ ಸರ್. ಶೀತಲಗೊಂಡಲ್ಲಿ ಎರಡು ಕ್ಲಾಸ್ ನಡೀತವೆ. ಇಲ್ಲಿ 5-6 ನಡೀತವೆ ಸರ್, 5-6 ನಡೀತವೆ. ಈಗ ಇರೋದೇ ಅಲ್ಲಿ 4 ಕ್ಲಾಸ್ಗಳು ಅಂದರೆ ಹೊಸದಾಗಿ ನಿರ್ಮಾಣ ಆಗಿವೆ. ಆ 4 ಕ್ಲಾಸದಲ್ಲಿ 8 ಕ್ಲಾಸನ್ನು ಹೇಳಬೇಕು. ಅಂದರೆ ಒಂದು ರೂಮ್ನಲ್ಲಿ 2 ಕ್ಲಾಸನ್ನು. ಇದು ಎಲ್ಲ ಡೆಮಾಲಿಷ್ ಮಾಡಬೇಕು. ಈಗಾಗಲೇ ಹೊಸದಾಗಿ ಏನು 4 ರೂಮ್ ಅಂದರೆ ಈ ಹಿಂದೆ ಇರತಕ್ಕಂಥ ಶಾಸಕರ ಅನುದಾನದಲ್ಲಿ ನಿರ್ಮಾಣ ಆಗಿವೆ ಆ ಕೋಣೆಗಳನ್ನು. ಅದ್ರ ಮೇಲೇ ಇನ್ನೂ 4 ರೂಮನ್ನು ನಿರ್ಮಾಣ ಮಾಡಬೇಕು. ಶೌಚಾಲಯ ಹಾಕಬೇಕು. ಹಾಗೇ ಕಂಪೌಂಡ್ ವಾಲ ನಿರ್ಮಾಣ ಮಾಡಬೇಕು. ಶಾಲೆಗೆ ಒಂದು ಕುಡಿಯೋ ನೀರು ಬೋರ್ವೆಲನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಪ್ರತಿ ಶಾಲೆಯಲ್ಲಿ ಏನೇನು ಸಮಸ್ಯೆ ಇವೆ ಅವೆಲ್ಲವೂ ಕೂಡ ಬಗೆಹರಿಸಿ ಒಂದು ಶಿಕ್ಷಣಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ವಿದ್ಯಾರ್ಥಿಗಳ ಜೀವ ಕೂಡ ಉಳಿಸಬೇಕು ಅಂಥೇಳಿ ನಾನು ಒಂದು ಬೇಡಿಕೆ ಇದೆ ಸರ್. ಒಂದು ವೇಳೆ ಸರ್ಕಾರ ನಿಷ್ಕಾಳಜಿ ತೋರಿದ್ದಲ್ಲಿ ಮುಂದಿನ ನಡೆ ಏನು? ಸರ್ಕಾರ ಒಂದು ಏನು ಇವತ್ತು ಅವ್ರು ಬೇಜವಾಬ್ದಾರಿ ತೋರಿದಲ್ಲಿ ನಾನು ಶಾಲೆಗೆ ಒಂದು ಶಾಲೆ ಹಾಲಿಡೇ ಇದ್ದಿನ ನಾನಂದರೆ ಶಾಲೆ ಮಕ್ಕಳನ್ನು ಎಲ್ಲ ಇವತ್ತು ಗ್ರಾಮಸ್ಥರನ್ನು ಕರ್ಕೊಂಡು ಶಾಸಕರ ಮನೆ ಮುಂದೆ ಧರಣಿ ಕೊಡ್ತೀವಿ. ಧರಣಿಗೆ ಉಪವಾಸ ಕೊಡ್ತೀವಿ. ಈ ಕೆಲಸ ಪ್ರಾರಂಭ ಮಾಡುವವರೆಗೂ ಕೂಡ ಅವ್ರ ಮನೆ ಮುಂದೆಯಿಂದ ನಾವು ಬರೋದಿಲ್ಲ. ಇದು ಖಂಡಿತ. ಇದು ಒಂದೇ ಸಲ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಜನರು ಏನಿವೆ ಅಂತಂದರೆ ಇಲ್ಲಿ CC ರಸ್ತೆ ಕೂಡ ಇಲ್ಲ ಸರ್. ನಡಿಬೇಕಂದ್ರೆ ಇದು ಮುಖ್ಯ ರಸ್ತೆ ಇದೆ ಸರ್. ಇದು ಸುಮಾರು 10 ಹಳ್ಳಿಗೆ ರಸ್ತೆ ಹೋಗ್ತದೆ. ಇದು ಹೋಗ್ಬೇಕಂತಂದ್ರೆ ಇಲ್ಲಿ ನಡ್ಲಿಕ್ಕೆ ಆಗ್ತಾಯಿಲ್ಲ. ಇನ್ನು ವೆಹಿಕಲ್ ಅಂತೂ ಹೋಲ್ಬಿಡ್ರಿ, ನಡ್ಲಿಕ್ಕೆ ಆಗ್ತಾಯಿಲ್ಲ. ಚರಂಡಿ ಇಲ್ಲ. ಸುಮಾರು 2 ಕಿಲೋಮೀಟ್ರ್ ನೀರನ್ನು ಇವತ್ತು ಎಲ್ಲಿ ಸೀತ್ನೂರು ಗ್ರಾಮದಿಂದ ಈ ಉದ್ನೂರಕ್ಕೆ ಬರ್ತವೆ. ಇಡೀ ಹೊಲಸು ನೀರು ಮಳೆಗಾಲದಲ್ಲಿ ಎಲ್ಲ ಇಡೀ ಗ್ರಾಮದ ಒಳಗೆ ನುಗ್ಗಿ ಬಿಡ್ತವೆ. ಇದಕ್ಕೆ ದೊಡ್ಡ ಒಂದು ನಾಲ ಮಾಡಿ ದೊಡ್ಡ ರಸ್ತೆ ನಿರ್ಮಾಣ ಮಾಡಿಕೊಡು ಅಂಥೇಳಿ 10 ಬಾರಿ ಬೇಡಿಕೆ ಇಟ್ಟರು. ಸತತವಾಗಿ ಶಾಸಕರಿಗೆ ಹೇಳ್ತಾ ಇದ್ದೀವಿ. 3 ವರ್ಷ ಆದರೂ ಇನ್ನೂ ಕೂಡ ಯಾವುದೂ ತಲೆ ಕೆಡಿಸುತ್ತೆ. ಏನಾದರೂ ಹೇಳಿದ್ರು ನಾನು ಹೇಳಿದ್ದೀನಿ, ಮಾಡಿಸಿದ್ದೀನಿ ಅಂಥೇಳಿ ಒಂದು ಬೇಜವಾಬ್ದಾರಿಯನ್ನು ಹೇಳಿಬಿಡ್ತಾರೆ. ಅದನ್ನು ಅಲ್ಲೇ ಬಿಡ್ತಾರೆ. ಅದಕ್ಕಿನ್ನು ಮುಂದಿನ ಹೋರಾಟ ಏನಿದೆ ಅಂತಂದರೆ ಶಾಸಕರ ಮನೆ ಮುಂದಕ್ಕೆ ಉಪವಾಸ ಸತ್ಯಾಗ್ರಹ ಕೂಡೋದಂತೂ ಖಂಡಿತವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್.